ಹಾಯ್ ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಸ್ಟೈಲ್ನಲ್ಲಿ ಒಂದು ಸಖತ್ ಹೆಲ್ದಿ ಆಗಿರುವಂತಹ ಹಾಗೆ ಟೇಸ್ಟಿ ಆಗಿರುವಂತಹ ಅವರೆಕಾಳು ಉಸ್ಲಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ನೀವು 1 kg ಅವರೆಕಾಳನ್ನು ತೊಗೊಂಡ್ರೆ ಮಿನಿಮಮ್ 5-6 ಸ್ಪೂನ್ ಆದರೂ ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ಎಣ್ಣೆ ಹಾಕಿದಷ್ಟು ಅವರೆಕಾಳು ಉಸ್ಲಿ ತುಂಬ ರುಚಿಯಾಗಿ ಬರುತ್ತೆ. ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳಿ. ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ. ಕೆಲವರು ಇಲ್ಲಿ ಹಿಂಗನ್ನು ಹಾಕ್ಕೊಳ್ತಾರೆ, ಜೊತೆಗೆ ಜೀರಿಗೆಯನ್ನು ಹಾಕ್ಕೊಳ್ತಾರೆ. ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ, ನೀವು ಬೇಕಾದರೆ ಫ್ಲೇವರ್ಗೆ ಆ್ಯಡ್ ಮಾಡ್ಕೊಳ್ಬಹುದು. ಕರಿಬೇವಿನ ಸೊಪ್ಪು ಹಾಕಿದ ನಂತರ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ 2 ಬೆಳ್ಳುಳ್ಳಿ ಆದರೂ ಹಾಕ್ಕೊಳ್ಳಿ, ಏಕೆಂದರೆ ಅವರೆಕಾಳು ಗ್ಯಾಸ್ಟ್ರಿಕ್ ಅಲ್ಲ. ಹಾಗಾಗಿ ಬೆಳ್ಳುಳ್ಳಿ, ಶುಂಠಿ ನೀವು ಎಷ್ಟು ಜಾಸ್ತಿ ಹಾಕ್ತಿರೋ ಹಾಗೆ ಅವರೆಕಾಳು ಉಸ್ಲಿನೂ ಕೂಡ ಅಷ್ಟೇ ಸಖತ್ತಾಗಿ ಬರುತ್ತೆ. ಸೊ ಈಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನಂತರ ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 10 ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಯಾಕಂದರೆ ಉಸ್ಲಿ ಖಾರ ಇರಬೇಕು. ಹಾಗಾಗಿ ಹಸಿ ಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ತಗೊಳ್ಳಿ. ಒಂದು ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ, ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ಆಗ ತಾನೇ ಫ್ರೆಶ್ ಆಗಿ ಗಿಡದಿಂದ ಕಿತ್ಕೊಂಡು ಬಂದಿರುವಂತಹ ಅವರೆಕಾಯನ್ನು ಬಿಡಿಸಿ ಕಾಳುಗಳನ್ನು ತೆಗೆದು ಅದನ್ನು ಕ್ಲೀನ್ ಮಾಡಿ ಸುಮಾರು 1 kg ಅಷ್ಟು ಆಗುವ ಕಾಳುಗಳನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 5 ಜನಕ್ಕೆ ಮಾಡ್ತಾ ಇರೋದು, ಸೊ ಅಷ್ಟನ್ನು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಅವರೆಕಾಳು ಬಂದು ಇದು ತುಂಬಾ ಸೊಗಡಿದೆ. ಸೊಗಡು ಅಂತಂದರೆ ಅವರೆಕಾಳು ಅಥವಾ ಅವರೆಕಾಯಿ ಏನಿರುತ್ತಲ್ಲ ಅದರಲ್ಲಿ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ, ಅದನ್ನು ಸೊಗಡು ಅಂತ ಹೇಳ್ತೀವಿ. ಸೊಗಡಿದ್ದಷ್ಟು ರುಚಿ ಸಿಗುತ್ತೆ. ಈಗ ನಾನು 1 ಸ್ಪೂನ್ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅವರೆಕಾಳು ಏನು ಗ್ರೀನ್ ಕಲರ್ ಇದೆಯಲ್ಲ ಅದು ಸ್ವಲ್ಪ ಕಲರ್ ಹಾಗೇ ಇರುತ್ತೆ, ಹಾಗಾಗಿ ಅದನ್ನ ಆ್ಯಡ್ ಮಾಡ್ಕೊಳ್ತೀನಿ. ನಂತರ 1 ಹೋಳು ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಕಲ್ಲು ಉಪ್ಪನ್ನು ಬಳಸ್ಕೊಳ್ತಾ ಇದ್ದೀನಿ, ನೀವು ಬೇಕಾದ್ರೆ ಪುಡಿ ಉಪ್ಪು ಹಾಕ್ಕೊಳ್ಬಹುದು. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗಲೇ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗಲೇ ಹಾಕೋದ್ರಿಂದ ನಾವು ಕುಕ್ಕರ್ನಲ್ಲಿ ಕೂಗಿಸ್ತೀವಲ್ಲ, ಎಲ್ಲಾದರೂ ಫ್ಲೇವರ್ ಉಸ್ಲಿಯಲ್ಲಿ ಹೀರ್ಕೊಂಡಿರಲಿ ಅಂತ ಎಲ್ಲ ಒಂದೇ ಸಲ ಮಿಕ್ಸ್ ಮಾಡಿ. ಹಾಗೆಯೇ ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ನಾನು ಏನು ಮಾಡ್ತಿದ್ದೀನಿ, ಕಾಳು ಏನು ಕಾಣಿಸ್ತಾ ಇದೆ ನನಗೆ, ಅದರ ಲೆವೆಲ್ಗೆ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಕೂಗಿಸ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಉಸ್ಲಿನೂ ಡ್ರೈ ಅನಿಸೋದಿಲ್ಲ, ಜೊತೆಗೆ ಆ ಕಾಳು ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಹಾಗಾಗಿ ಆ ಕಾಳಿನ ಲೆವೆಲ್ಗೆ ನೀರು ಹಾಕ್ಕೊಂಡು ಕೂಗಿಸೋದು ಉತ್ತಮ. ಸೊ ಅಷ್ಟನ್ನು ನೀರು ನೀವು ಅಳತೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾಳು ಎಷ್ಟು ಕಾಣಿಸುತ್ತಲ್ಲ ಅದ್ರ ಲೆವೆಲ್ಗೆ ನೀರನ್ನು ಹಾಕ್ಕೊಂಡು ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಕೂಗಿಸೋದು ಬೆಟರ್. ಕೆಲವರು ಅವರೆಕಾಳನ್ನು ಸಪ್ರೇಟಾಗಿ ಕುಕ್ಕರ್ನಲ್ಲಿ ಕೂಗಿಸ್ಕೊಂಡು ನಂತರ ಒಗ್ಗರಣೆ ಹಾಕ್ತಾರೆ. ಹಾಗೆ ಹಾಕೋದ್ರಿಂದ ನಮಗೆ ಅದರಲ್ಲಿ ಅಂಶ ಎಲ್ಲ ಬೇರೆ ಕಡೆ ಹೊರಟೋಗುತ್ತೆ. ಹಾಗಾಗಿ ನಾವು ಆ ಥರ ಮಾಡೋದಿಲ್ಲ. ಒಗ್ಗರಣೆಯನ್ನು ಹಾಕಿ ಒಂದೇ ಸಲ ಎಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ಒಂದೇ ಸಲ ಹಾಕಿ ಕುಕ್ಕರ್ನಲ್ಲಿ ಕೂಗಿಸಿ ಸುಮಾರು ಒಂದು 8ರಿಂದ 10 ಕುಕ್ಕರ್ ವಿಷಲ್ಸ್ ಅಷ್ಟು ಕೂಗಿಸ್ಬೇಕು. ಕೂಗಿಸಿದ ನಂತರ ನನಗೆ ಹೀಗೆ ಕಾಣುತ್ತೆ ಉಸ್ಲಿ. ಇನ್ನು ಅಷ್ಟು ಸಕ್ಕರೆ ಹಾಕಿದ್ರೂ ಕಲರ್ ಚೇಂಜ್ ಆಗೇ ಆಗುತ್ತೆ. ಹಾಗಾಗಿ ನೀವು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ನೂ ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾವುದೇ ಕಾಳು ಅಥವಾ ಒಂದು ಹಸಿರು ತರಕಾರಿ ಪಲ್ಯ ಮಾಡ್ತಾಯಿದ್ರೆ ನೀವು ಅರ್ಧ ಚಮಚ ಅಥವಾ 1 ಚಮಚ ಸಕ್ಕರೆಯನ್ನು ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ಹೆಚ್ಚಾಗುತ್ತೆ, ಜೊತೆಗೆ ಕಲರ್ ಕೂಡ ರಿಟೈನ್ ಆಗುತ್ತೆ. ಸೊ ನೋಡಿ ಉಸ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ನೀರು ಕೂಡ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಇದೆ, ಡ್ರೈ ಅನಿಸೋದಿಲ್ಲ. ನಿಮಗೆ ಬೇಕಾದರೆ ಇದನ್ನು ಮೊಸರಲ್ಲೂ ತಿನ್ಬೋದು. ಪರ್ಫೆಕ್ಟ್ ಸೈಡ್ ಡಿಶ್ ಫಾರ್ ರೋಟೀಸ್ ಆ್ಯಂಡ್ ಚಪಾತೀಸ್ ಅಂತಲೇ ಹೇಳ್ಬೋದು. ಪೂರಿಗೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾವು ನೆಕ್ಸ್ಟ್ ಅಕ್ಕಿ ರೊಟ್ಟಿಯನ್ನು ಮಾಡಿ ಅಕ್ಕಿ ರೊಟ್ಟಿಯ ಜೊತೆಗೆ ಉಸ್ಲಿಯನ್ನು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಈ ಅಕ್ಕಿ ರೊಟ್ಟಿಯನ್ನು ನಾವು ಮಾಡಿದೆ ನೋಡಿ, ಅಕ್ಕಿ ರೊಟ್ಟಿನೂ ಕೂಡ ಎಷ್ಟು ಚೆನ್ನಾಗಿ ಉಗ್ತಾ ಇದೆಯಲ್ಲ. ಈ ಥರ ರೆಸಿಪಿ ನಮ್ಮ ಅಜ್ಜಿ ಮಾಡ್ತಾ ಇದ್ರಂತೆ, ಹಾಗೆ ಈಗ ನಮ್ಮಮ್ಮ ಮಾಡ್ತಾ ಇದ್ದಾರೆ. ಈಗ ನಾನು ಕೂಡ ಕಲಿತಾ ಇದ್ದೀನಿ ಒಂದೊಂದೇ. ಪರ್ಫೆಕ್ಟ್ ಆಗಿದೆ ರೊಟ್ಟಿ. 2 ಸೈಡು ಚೆನ್ನಾಗಿ ಫ್ಲಿಪ್ ಮಾಡಿ ಗರಿ ಗರಿಯಾಗಿ ಬೇಯಿಸ್ತಾ ಇದ್ದಾರೆ.
ಸೊ ಅಕ್ಕಿ ರೊಟ್ಟಿಯ ಜೊತೆಗೆ ಅವರೆಕಾಳು ಉಸ್ಲಿ ಸವಿಯೋದಕ್ಕೆ ಸಿದ್ಧವಾಗಿದೆ. ಇನ್ನೇನು ಅವರೆಕಾಳು ಸೀಸನ್ ಮುಗಿತಾ ಇದೆ. ಆ ಸೀಸನ್ ಮುಗಿಯೋ ಅಷ್ಟರಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು. ಬಾಯ್ ಬಾಯ್.